ಈ ಕಲ್ಲನ್ನ ಹೊಡೆದು ಬಿಟ್ಟು ಈ ತರ ಕೋಟೆ ಕಟ್ಟಿರೋದು. ಇದನ್ನ ಸ್ಟೋನ್ ಬ್ರೇಕಿಂಗ್ ಕಟಿಂಗ್ ಎಡ್ಜ್ ಆಫ್ ಟೆಕ್ನಾಲಜಿ. ಈ ಕಲ್ಲಿನ ಮೇಲೆ ಗೆರೆ ಎಳ್ಕೋತ ಹೋಗ್ತಾರೆ. ಗೆರೆಗುಂಟ ಚಿಕ್ಕ ಚಿಕ್ಕ ತೂತು ಮಾಡ್ತಾರೆ. ಅದರೊಳಗಡೆ ಗಟ್ಟಿಯಾದ ಮರದ ಪೀಸ್ಗಳನ್ನು ಬೊಂಬುಗಳನ್ನು ಹೊಡ್ಕೊಳ್ತಾರೆ. ನಂತರ ಬಿಸಿನೀರು ಉಪ್ಪು ತುಂಬಿಕೊಳ್ತಾರೆ. 2 ದಿನ ಮರ ಬಿಟ್ರೆ ನೀರು ಕುಡಿತಾ ಕುಡಿತಾ ಮರ ದಪ್ಪ ಆದಂಗೆಲ್ಲ ಕಲ್ಲು ಸೀಳ್ಕೋತ ಬರುತ್ತೆ. ಆ ಸೀಳಿರುವಂತ ಕಲ್ಲುಗಳನ್ನ ಸೈಜ್ ಮಾಡಿ ಈ ಗೋಡೆ ಮುಂದ್ಗಡೆ ಇಳಿಜಾರು ಮಣ್ಣು ಹಾಸಿ ಮಣ್ಣಿನ ಮುಂದ್ಗಡೆ ಕಲ್ಲುಗಳನ್ನು ಉಳಿಸ್ಕೊಂಡ್ಬಂದು ಒಬ್ಬ ಮನುಷ್ಯ ಗೋಡೆ ಮೇಲೆ ಎತ್ತಲಿಕ್ಕೆ ಆಗುವಂತ ಕಲ್ಲುಗಳನ್ನು ಕಟ್ಟಡದಲ್ಲಿ ಲೈನಿಗೆ ಜೋಡಿಸಿ ಆ ಕಲ್ಲಿನ ಲೆವೆಲ್ಗೆ ಮಣ್ಣು ತುಂಬ್ತಾರೆ. ಉದಾಹರಣೆ ರ್ಯಾಂಪ್ ತರ. ನಂತರ ಕಲ್ಲೆತ್ತಿಡ್ತಾರೆ. ನಂತರ ಮಣ್ಣು ತುಂಬಿಕೊಳ್ತಾರೆ. ಆಗದೇ ಇರುವಂತ ಕಲ್ಲುಗಳಿಗೆ ಕಬ್ಬಿಣ ಚೇನವನ್ನ ಕಲ್ಲಿಗೆ ಕಟ್ಟಿಕೊಂಡು ಆನೆಗಳ ಮುಖಾಂತರ, ಕೋಣಗಳ ಮುಖಾಂತರ, ಮರದ ದಿಂಬುಗಳ ಮುಖಾಂತರ, ಸನ್ನೆಗಳ ಮುಖಾಂತರ ಈ ಕೋಟೆ ಕಟ್ಟಲಿಕ್ಕೆ ತೆಗೆದುಕೊಂಡ ಸಮಯ 211 ವರ್ಷಗಳು. 211 ವರ್ಷ. ಹಾಗಾಗಿ ನನ್ನ ಕಟಿಂಗ್ ಎಡ್ಜ್ ಆಫ್ ಟೆಕ್ನಾಲಜಿ ಮೀನ್ಸ್ ವಿನೂತನ ತಂತ್ರಜ್ಞಾನದ ಅಳವಡಿಕೆ. ಇದು ಆಗಿನ ಕಾಲದಲ್ಲಿ, ಪಾಳೆಗಾರ ಕಾಲದಲ್ಲಿ ಸೈನಿಕರ ಮಕ್ಕಳಿಗೂ ಮುಖಂಡರ ಮಕ್ಕಳಿಗೂ ಯುದ್ಧ ಮತ್ತು ಕುಸ್ತಿಗಳನ್ನು ಕಲಿಸುವಂತ ವ್ಯಾಯಾಮ ಶಾಲೆಯ ಮನೆ ಆರ್ ಗರಡಿ ಮನೆ. ಈಗಿನ ಕಾಲದಲ್ಲಿ ಜಿಮ್. ಒಂದೇ ನಿಮಿಷ. ಆ ಕಾಲದ ಒಂದು ಗರಡಿ ಮನೆ ಅಂತಿದೆ. ಸೊ ಯಾರು ಯೂಸ್ ಮಾಡತ್ತಿಲ್ಲ ಈಗ, ಈ ಥರ ಆಗೋಗೈತಿ. ನೀವು ಕೂಡ ವಿಡಿಯೋದೊಳಗೆ ಒಂದ್ಸಲ ಅಬ್ಸರ್ವ್ ಮಾಡಿರಿ. ಇಲ್ಲಿಂದ ನಮ್ಮ ಗೈಡ್ ನೆಕ್ಸ್ಟ್ ಏನು ತೋರಿಸ್ತಾರಲ್ಲ ಹೋಗೋಣಂತ ಬರ್ರಿ.